ಹೆಂಗಿತ್ತು ಡ್ಯಾನ್ಸ್? ಸೂಪರ್ ಕಣೋ. ಅದೇ ಒಂದೇ ಒಂದ್ ಸುಜಾ, ಕರೆಂಟ್ ಹೊಡೆದಾಗ ಹಿಂಗ್ ಆಡೋದ್ ನೋಡಿದೀನಿ. ಕರೆಂಟ್ ಹೊಡಿದಾನೆ ಇವನು ಅಲ್ಲಾಡಿಸ್ತಾವನಲ್ಲೋ. ಅದು ಆಕ್ಚುಲಿ ಅವ್ನಿಗೆ ಸಾಂಗ್ ಹಾಕಿದ ತಕ್ಷಣ ಬ್ಯಾಟ್ರಿ, ಮೊಬೈಲ್ ಅಲ್ಲಿರೋ ಬ್ಯಾಟ್ರಿ ಹೊಡಿತಾ ಇತ್ತು ಅವ್ನಿಗೆ. ಹೌದಾ? ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿಗೆ ಹಂಗ ಆಡಿದವನು. ಇನ್ ಕರೆಂಟ್ ಹೊಡೆದಿದ್ರೆ ಹೆಂಗ್ ಆಡೋನು? ಹಿಂಗಾಗಿರೋನು ಸುಮ್ನೆ. ಅಪ್ಪ ಕಂದ ಮಗಳ, ಎಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ದೀರಿ? ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ KCC ತಯಾರಿ? ಸೂಪರ್. ಸೂಪರ್. ಏನೇನ್ ಮಾಡ್ತಾ ಇದೀರಾ? ಯಾವ್ಯಾವ ಟೀಮ್ ಅಲ್ಲಿ ಇದೀರಾ ಸ್ವಲ್ಪ ಹೇಳ್ಬಿಡಿ ಎಲ್ಲರೂ. ನಾವು ರಾಷ್ಟ್ರಕೂಟ ಪ್ಯಾಂಥರ್ಸ್. ಸೊ ಸ್ಟಾರ್ ಪ್ಲೇಯರ್ ಆಗಿ ಯಶ್ ಅವರು ಇದ್ದಾರೆ. ಸೊ ಕ್ಯಾಪ್ಟನ್ ಆಗಿ ರಾಜೀವ್ ಮತ್ತೆ ಕಾರ್ತಿಕ್, ನಮ್ಮ ಹೊಂಬಾಳೆ ಫಿಲ್ಮ್ಸ್ ಕಾರ್ತಿಕ್ ಅವರಿಬ್ರು. ಸೊ ಲಾಸ್ಟ್ ಟೈಮು ನಿಮ್ಮ ಪೇಟ್ರನ್ ಆಗಿದ್ದು ನಮ್ಮ ಇಜಿಲ ರಾಷ್ಟ್ರಕೂಟ ಪ್ಯಾಂಥರ್ಸ್ ಗೆ, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಗಂಗಾವತಿ. ಪ್ರತಿ ವರ್ಷ ಒಂದು ಟೀಮ್ ಅಲ್ಲಿ ಇರೋರು ಇನ್ನೊಂದು ಟೀಮ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ಸೆಲೆಕ್ಷನ್ ಆ ತರ ನಡೆಯುತ್ತೆ. ಅಂದ್ರೆ ಎಲ್ಲರ ಹೆಸರನ್ನ ಕರಿತೀವಿ. ಅಂದ್ರೆ ಒಂದು ಕ್ಯಾಟಗರಿ ಬೌಲರ್ಸ್, ಬ್ಯಾಟ್ಸ್ಮನ್, ಆಲ್ರೌಂಡರ್, ಇಲ್ಲ ಅಂದ್ರೆ CCL ಪ್ಲೇಯರ್ಸು, ಆಮೇಲೆ KPL ಪ್ಲೇಯರ್ಸು ಅಂತ ಒಂದು 6 ಪ್ಲೇಯರ್ಸ್ ಗಳನ್ನ ಬೈಫರ್ಕೇಟ್ ಮಾಡ್ಕೊಂಡಿರೋದು. ಸೊ ಅಲ್ಲಿಗೆ ಬಂದಾಗ ಒಬ್ಬ ಗೆಸ್ಟ್ ಅನ್ನ ಕರೆಸಿ, ಇವಾಗ ಸಪೋಸ್ ಇಲ್ಲಿ ಕೃಷ್ಣನ್ಗೆ ಹೇಳ್ಬೇಕು, ಕೃಷ್ಣ ಯಾವ ಟೀಮ್ಗೆ ಹೋಗ್ತಾ ಇದ್ದಾನೆ, ಅಲ್ಲಿ ಬಂದು ಅಲ್ಲಿ ರ್ಯಾಂಡಮ್ ಆಗಿ ಬಾಕ್ಸ್ ತೆಗೆದಾಗ ಯಾವ ಟೀಮ್ ಹೋಗ್ತಾರೆ ಅಂತ ಸೆಲೆಕ್ಟ್ ಆಗೋದು. ಸೊ ಪ್ರತಿ ವರ್ಷ ಒಂದು ಟೀಮ್ ಅಲ್ಲಿ ಇರೋರು ಅದೇ ಟೀಮ್ ಅಲ್ಲಿ ಇರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಬೈ ಚಾನ್ಸ್ ಹೋದ್ರೂ ಹೋಗ್ಬೋದು. ಅಂಡ್ ಬಹಳ ಒಂದು ವಿಶೇಷತೆ ಏನು ಅಂದ್ರೆ, ಇದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟು ಜನ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್, ಎಲ್ಲರೂ, ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಪ್ರೆಸ್ ಅವರು ಎಲ್ಲರೂ ಆಡ್ತಾ ಇದ್ದಾರೆ. ಅಂಡ್ ಈ ಸಲ ಸ್ಟಾರ್ ಅಟ್ರಾಕ್ಷನ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಿದ್ದಾರೆ. ಲೈಕ್ ಆಡಮ್ ಗಿಲ್ಕ್ರಿಸ್ಟ್, ಆಮೇಲೆ ಓವೇಶ್ ಶಾ, ವೀರೇಂದ್ರ ಸೆಹ್ವಾಗ್, ದಿಲ್ಶಾನು ಅಂಡ್ ಲಾನ್ಸ್ ಕ್ಲೂಸ್ನರ್. ಸೊ ಈ ತರ 6 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಅವರು ಕೂಡ ಒಂದೊಂದು ಟೀಮ್ಗೆ ಒಬ್ಬೊಬ್ರು ಸೆಲೆಕ್ಟ್ ಆಗಿದ್ದಾರೆ. ಸೂಪರ್. ಸೊ ಒಂಥರ ಹಿಂಗೆ ಅಂದ್ರೆ ಸೂಪರ್ ಡೂಪರ್ ಎಕ್ಸ್ಟ್ರಾರ್ಡಿನರಿ. ಆಮೇಲೆ 6 ಟೀಮಲ್ಲಿ ಯಶು, ಆಮೇಲೆ ಶಿವಣ್ಣ, ಸುದೀಪ್ ಅವರು, ಗಣೇಶ, ಅಪ್ಪು, ಪುನೀತ್ ಅವರು, ಉಪೇಂದ್ರ ಅವರು, ಇಷ್ಟು ಜನ ಟೀಮ್ ಅಲ್ಲಿ ಸ್ಟಾರ್ ಪ್ಲೇಯರ್ಸ್ ತರ ಇವರು ಸೇರ್ಕೊಂಡು ಒಬ್ಬೊಬ್ರು ಒಂದೊಂದು ಟೀಮಲ್ಲಿ ಆಡಿರೋದು. ಸೊ ಆಡ್ತಾ ಇದ್ದಾರೆ. 8ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಫೆಂಟಾಸ್ಟಿಕ್ ಅಟ್ಮಾಸ್ಫಿಯರ್, ಫೆಂಟಾಸ್ಟಿಕ್ ಒಂದು ಏನಂದ್ರೆ ಜೋಶ್. ಸೊ ಟೆಲ್ ಮಿ, ಯಾರ್ಯಾರು ಎಷ್ಟೆಷ್ಟು ಸೀರಿಯಸ್ ಆಗಿ ಆಡ್ತಾ ಇದ್ರ? ಐ ವಾಸ್ ಜಸ್ಟ್ ಸೇಯಿಂಗ್, ಸೊ ಯು ಆರ್ ಇನ್ ರಾಷ್ಟ್ರಕೂಟ ಪ್ಯಾಂಥರ್ಸ್. ನಾನ್ ಬಂದು ಗಂಗಾ ವಾರಿಯರ್ಸ್ ಅಲ್ಲಿ. ನಮ್ಮ ಕ್ಯಾಪ್ಟನ್ ಬಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅಂಡ್ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ನನ್ನ ಫೇವ್ರೆಟ್ ಲಾನ್ಸ್ ಕ್ಲೂಸ್ನರ್. ಅಂಡ್ ದೆನ್ ಟೀಮ್ ಓನರ್ ಬಂದ್ಬಿಟ್ಟು KP ಶ್ರೀಕಾಂತ್ ಅವರು. ಓಕೆ. ನಮ್ದು ಈ ವರ್ಷ ಕದಂಬ ಲಯನ್ಸ್. ಅಂಡ್ ಕ್ಯಾಪ್ಟನ್ ಆಗಿ ನನ್ನನ್ನೇ ಮಾಡಿದ್ದಾರೆ. ಅಂಡ್ ನಮ್ಮ ತಂಡದ ಸ್ಟಾರ್ ಪ್ಲೇಯರ್ ನನ್ನ ಫೇವ್ರೆಟ್ ಕಿಚ್ಚ ಸುದೀಪ್. ಅಂಡ್ ನಮ್ಮ ತಂಡದ ಪೇಟ್ರನ್ ನಂದಕಿಶೋರ್. ಇಂಟರ್ನ್ಯಾಷನಲ್ ಪ್ಲೇಯರ್ ಯಾರು? ವೀರೇಂದ್ರ ಸೆಹ್ವಾಗ್. ಅಜಿತ ನೀನು? ಕದಂಬ ಲಯನ್. ಸೇಮ್. ಓಕೆ, ಸೇಮ್ ಟೀಮ್ ಅಲ್ಲಿ ಆಡ್ತಾರೆ. ಸೇಮ್ ಟೀಮ್. ಸುದೀಪಣ್ಣ ಕ್ಯಾಪ್ಟನ್, ಸುದೀಪಣ್ಣ ಸ್ಟಾರ್ ಪ್ಲೇಯರ್. ಸೆಹ್ವಾಗ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್. ಸೂಪರ್. ನೀನು ಪೆಟ್ರೋಲ್? ಒಡೆಯರ್ ಚಾರ್ಜರ್ಸ್. ಗಣೇಶ್ ನಮ್ಗೆ ಸ್ಟಾರ್ ಆಟಗಾರರು. ಲಾಸ್ಟ್ ಟೈಮ್ ನಾನು ವಯಸ್ಸೆಲ್ಲ ಈಗಲ್ಸ್ ಆಡಿದ್ದೆ ಸುದೀಪಣ್ಣನ ಕೈಗೆ. ಇವಾಗ ಒಡೆಯರ್ ಚಾರ್ಜರ್ಸ್ ಆಡ್ತಾ ಇದ್ದೆ. ನಿಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್? ದಿಲ್ಶಾನ್. ಓಕೆ, ಸೂಪರ್. ಏನೋ ಇದು ಸುಜಾ, ನಂಗೊಂದು ಡೌಟ್. ಸ್ಟಾರ್ ಪ್ಲೇಯರ್ ಆಗಿ ಹೆಣ್ಮಕ್ಳಾದ್ರೂ ಬೇರ್ಬೇಕಲ್ವಾ? ಇದೆಲ್ಲಾದ್ರೂ ಬೇಡ ಅಂದ್ರೆ ನೀವು ಸೀರಿಯಸ್ ಕ್ರಿಕೆಟ್ ಆಡ್ತೀರಿ, ವೆರಿ ಗುಡ್, ಇಂಟರ್ನ್ಯಾಷನಲ್ ಪ್ಲೇಯರ್ ಗೆಲ್ಲ ಹಾಕೊಂಡಿರ್ತೀರಿ. ಸ್ಟಾರ್ ಪ್ಲೇಯರ್ ಆಗಿ ಹೆಣ್ಮಕ್ಳಾದ್ರೂ ಬೇಡವಾ? ಅಮ್ಮ, ಒಂದ್ ಡೈಲಾಗ್ ಮುಗಿಸಿ ಇನ್ನೊಂದ್ರಲ್ಲೇ 3 ಸಲ ಟಚ್ ಅಪ್ ತಗೊಂಡೆ ನೀನು. ಯಾರು? ನಿನ್ನ. ಆಟ ಆಡೋಕೆನೆ ಇರ್ತಾರೆ ಕಣೋ ಹೆಣ್ಮಕ್ಳು. ಇಲ್ಲಿ ನೋಡು, ಇಲ್ಲಿ ನೋಡು. ಒಲಿಂಪಿಕ್ಸ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಂದಿರೋದು ಹೆಣ್ಮಕ್ಳೇ. ಇಲ್ಲ ಅಂತ ಹೇಳಿಲ್ಲ, ಅವ್ರ ಆರ್ಟಿಸ್ಟ್ ಅಲ್ವಲ್ಲ. ಆದ್ರೂ ಇಲ್ಲಿ ಹಾಕೋಬೋದಲ್ಲ ಬೇರೆ ಸ್ಟಾರ್ ಪ್ಲೇಯರ್ಗಳನ್ನ. ಹೇಳ್ಬಿಟ್ಟಿದ್ದೀರಾ? ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು. ನನ್ನ ಬಿಡು, ನನಗೋಸ್ಕರ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಈಗಿರೋ. ಆಕ್ಚುಲಿ ಪಾಯಿಂಟ್ ತುಂಬಾ ಚೆನ್ನಾಗಿದೆ, ವ್ಯಾಲಿಡ್ ಆಗಿದೆ. ಇದನ್ನ ಕಮಿಟಿ ಅವ್ರಿಗೆ ನಾವು ಪರಿಗಣಿಸೋದಕ್ಕೆ ಇದು ಕಮಿಟಿಯಲ್ಲಿ ಬಂದಿತ್ತು. ಆದ್ರೆ ಒಂದ್ ಡಿಸಿಷನ್ ಏನಾಯ್ತು ಅಂದ್ರೆ, ಹೆಣ್ಮಕ್ಳು ಪ್ಲೇಯರ್ಸ್ ಆಗೋದಕ್ಕಿಂತ ಹೆಣ್ಮಕ್ಳು ಈಚೆ ಇದ್ರೆ ಹುಡುಗರನ್ನ ಆಟ ಆಡ್ಸೋದು ಚೆನ್ನಾಗಿ ಆಟ ಆಡಿಸ್ತಾರೆ ಅಂತ. ಅಂದ್ರೆ ಹುಡುಗಿರು ಗ್ರೌಂಡ್ ಅಲ್ಲಿ ಮಾಡಿದ್ರೆ, ಇವಾಗ ನೀವೆಲ್ಲ ಬಂದ್ರಮ್ಮ, ನೀವೆಲ್ಲ ಹೀರೋಯಿನ್ಸ್, ಆಮೇಲೆ ಎಲ್ಲ ಇಂಡಸ್ಟ್ರಿ ಹೆಣ್ಮಕ್ಳೆಲ್ಲ ಬಂದ್ರೆ ಹುಡುಗರು ಒಂದ್ ಸ್ವಲ್ಪ ಜೋಶಲ್ಲಿ ಚೆನ್ನಾಗಿ ಆಡ್ತಾರೆ. ಇಲ್ಲ ಅಂದ್ರೆ ಸ್ಲಿಪ್ ಅಲ್ಲಿ ಹಿಂಗ್ ನಿಂತಿರ್ತಾರೆ, ಯಾರೋ ಹೀರೋಯಿನ್ ಹಿಂಗಿದ್ರೆ ಹಿಂಗ್ ನೋಡ್ತಾ ಇರ್ತಾರೆ, ಬಾಲ್ ಬಂದ್ರೆ ಹೊಡಿತಾರೆ. ಟೂ ಮಚ್ ರುಚಾ ಇದು.
ಪ್ರಕೃತಿ ಕೆಲ್ಸ- ನಿಯಮ. ಕೆಲಸ ಅಂದ್ರೆ ಎಲ್ಲರೂ ಸೀರಿಯಸ್ ಅಮ್ಮ, ಅದು ಹುಡುಗಿ ಅಂದ್ರೆ ಏನು, ಹುಡುಗ ಆದ್ರೆ ಏನು ಏನೋ ಹೇಳದ್ನಪ್ಪ, ಹುಡುಗರ ಪ್ರಾಬ್ಲಮ್ ನಿಮ್ಗೇನ್ ಗೊತ್ತು? ಅಲ್ವಾ? ಅದನ್ನೇ ಹೇಳು, ಇದು ಹುಡುಗರು ವೀಕ್ನೆಸ್ ಪ್ರಾಬ್ಲಮ್. ಓಕೆ, ಈಗ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದೀರಾ, ಅವೆಲ್ಲ ಓಕೆ. ಇವಾಗ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, KCC ಬಗ್ಗೆ ಮಾತಾಡ್ತಾ ಇದ್ದು. ಈಗ ಕ್ರಿಕೆಟಿನ ವಿಚಾರದಲ್ಲಿ ಯಾವ ಟಾರ್ಚರ್ ಅನ್ನ ಅನುಭವಿಸಿದ್ಯಾ, ಯಾರ್ಯಾರಿಗೆ ಯಾವ ತರ ಟಾರ್ಚರ್ ಕೊಟ್ಟಿದ್ಯಾ ಹೇಳ್ಕಂದ ಒಂದ್ ಸ್ವಲ್ಪ. ಟಾರ್ಚರ್ ಅಂದ್ರೆ ಮನೇಲಿ ನಮ್ಗೆ ಆಡಕ್ ಕಳಿಸ್ತಾ ಇರಲಿಲ್ಲ ಗುರು, ಕ್ರಿಕೆಟ್ ಆಡಕ್ಕೆ ಕಳಿಸ್ತಾ ಇರಲಿಲ್ಲ. ಅದು ದೊಡ್ಡ ಟಾರ್ಚರ್ ನಮ್ಗೆ. ಟಾರ್ಚರ್ ಕೊಟ್ಟಿರೋದಂದ್ರೆ ಮನೆಯವ್ರದನ್ನ ಒಡವೆಗಳಿರ್ತೈತಲ್ಲ, ಟೂರ್ನಮೆಂಟ್ ಆಡಕ್ಕೆ ಎತ್ಕೊಂಡಾಗ ಆಡ ಮಾಡಿಬಿಡ್ತಾ ಇತ್ತು. ಶಾಬಾಷ್. ಓಲೆ ಜುಮ್ಕಿ. ಹೇಳ್ತೀನಿ ವಿಷಯ ಏನಂತಂದ್ರೆ, ಇದೊಂದು 25-30 ವರ್ಷ ಹಿಂದೆ ಕ್ರಿಕೆಟ್, ಇದು ಗಲ್ಲಿ ಕ್ರಿಕೆಟ್, ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಗುರು. ದಾವಣಗೆರೆ, ಹುಬ್ಳಿ ಆ ಥರ ನಡೆಸೋರು. ನಮ್ಮ ಹತ್ರ ಕಾಸು ಇರ್ತಾ ಇರ್ಲಿಲ್ಲ, ನಾವೊಂದು 20 ಪ್ಲೇಯರ್ಸ್ ಇದ್ದು. ಸೊ ಕಾಸಿಲ್ಲ ಏನ್ ಮಾಡಕ, ಯಾರಾದ್ರೂ ಒಬ್ಬರ ಮನೇಲಿ ಓಲೆ ಜುಮ್ಕಿ ಕದಿಯೋದು ಒಂದು ವಾಡಿಕೆ. ವಾಡಿಕೆ ಬೇರೆ, ಕದಿಯೋದ್ ಬೇರೆ. ನೀನು ಕದ್ದಿ ಸೇಟ್ ಹತ್ರ ಆಡ ಮಡಗಿ ಅಲ್ಲಿ ದುಡ್ಡು ತಗೊಂಡು ಟೂರ್ನಮೆಂಟ್ ಆಡಕ್ ಹೋಗ್ತಾ ಇದ್ದೋ. ಇದು ನಾವು ಕೊಡ್ತಾ ಇದ್ದ ದೊಡ್ಡ ಟಾರ್ಚರ್. ನೀವು ಒಲೆ ತೆಗೆದು ಒಳಗಿಟ್ಕೊಳ್ತೀನಿ. ಹಾ, ಈ ತರ ಶೋಕಿ ಬೇರೆ ಇರುತ್ತೆ ನೋಡಿ. ನೋಡು ಕೃಷ್ಣ, ನೀನು ಕ್ರಿಕೆಟ್ ಆಡೋದಕ್ಕೆ ಯಾವ ರೀತಿಯಾದಂತ ಒಂದು ಹುಚ್ಚಾಟಿಕೆಗಳು ಮಾಡಿದ್ಯಾ ಕಂದ? ನಾನು ಬಹುಶಃ 7th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ ಕ್ಯಾಪ್ಟನ್. ಸೊ ಒಂದು ಟೂರ್ನಮೆಂಟ್ ಇತ್ತು. ನಮಗೇನಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಹೆಂಗೆ ರೆಡಿ ಆಗ್ತಾರೆ, ನಾವು ಹಂಗೆ ರೆಡಿ ಆಗಿ ಹೋಗ್ಬೇಕು ಅಂತ. ಆಬ್ವಿಯಸ್ ಸನ್ಸ್ಕ್ರೀನ್ ಎಲ್ಲ ಹಿಂಗೆಲ್ಲ ಹಾಕೊಂಡು ಹೋಗ್ತೀವಿ. ನಮ್ಗೆಲ್ಲ ಗೊತ್ತಿಲ್ಲ ಏನದು ಅಂತ. ಸ್ವಲ್ಪ ಬೆಳ್ಳಿಗೆ ಏನೋ ಹಾಕತಾ ಇದಾರೆ. ನಮ್ಮಮ್ಮ ಎಲ್ಲ ಇದನ್ನ ಯೂಸ್ ಮಾಡ್ತಿರ್ತಾರಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ ಗಳು. ಹಿಂದಿನ ದಿನ ಫುಲ್ ಒಂದು ಟ್ಯೂಬ್ ಉಯ್ಕೊಂಡ್ಬಿಡೋದು ಬಟ್ಲಿಗೆ, ತಗೊಂಡೋಗಿ ಎಲ್ಲರೂ ಕೊಡೋದು ಫೀಲ್ ಇರ್ಲಿ ಅಂತ. ಫುಲ್ ಮುಖ ಎಲ್ಲ ಬೆಳ್ಕೊಂಡು ಹೋಗೋದು. ನಮ್ಗೆ ಆಮೇಲೆ ಗೊತ್ತಾಯ್ತು ಅದು ಆಕ್ಚುಲಿ ಸನ್ಸ್ಕ್ರೀನು, ಪಾಯಿಂಟ್ ಕ್ರೀಮ್ ಅಲ್ಲ ಅಂತ. ಇನ್ನು ಟ್ಯಾನ್ ಆಗಿ ಬಂದ್ಬಿಡೋರು. ಅಯ್ಯೋ ರಾಮ. ಏಯ್ ಪ್ರದೀಪ, ನೀನೊಂದ್ಸಲಿ ಬೌಲಿಂಗ್ ಮಾಡ್ಬಿಟ್ಟು ಯಾರಿಗೋ ಬುಲ್ಡೆ ಓಪನ್ ಮಾಡ್ಬಿಟ್ಟಿದ್ದಲ್ಲ? ಹೌದೇನು? ಹೌದು. ಅದು ಒಂದು ಟೂರ್ನಮೆಂಟ್, ಅದರಲ್ಲಿ ಎಕ್ಸ್ ರಂಜಿ ಕ್ರಿಕೆಟರ್ಸ್ ಎಲ್ಲ ಆಡ್ತಾ ಇದ್ರು. ಸೊ ಆ ಟೂರ್ನಮೆಂಟ್ ವಿನ್ನರ್ಸ್ ಯಾರು ಇರ್ತಾರೆ, ನಮ್ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಟೀಮ್ ಇದೆ, ನಿಮ್ಗೆ ಗೊತ್ತಿದೆ. ಸೊ ಅವ್ರ ಮೇಲೆ ಫೈನಲ್ಸ್ ಆಡ್ತಾರೆ ಅಂತ ನಮ್ಮ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಸುದೀಪ್ ಅಣ್ಣ ಹೇಳಿದ್ರು ಆಡ್ತೀವಿ ಫೈನಲ್ಸ್ ಅಂತ. ಒಂದು ಟೂರ್ನಮೆಂಟ್ ಅಲ್ಲಿ ಅವ್ರು ಬಂದಿದ್ರು ಫೈನಲ್ಸ್ಗೆ, ನಾವು ಹೋದ್ವಿ ಮ್ಯಾಚ್ಗೆ. ಒಬ್ರು ಎಕ್ಸ್ ಕ್ರಿಕೆಟರ್, ಅವ್ರು ರಂಜಿಗೆಲ್ಲ ಆಡಿದ್ದಾರೆ. ಅವರು ಬ್ಯಾಟಿಂಗ್ ಬಂದ್ರು, ಸುದೀಪ್ ಅಣ್ಣ ನನ್ಗೆ ಬಾಲ್ ಮಾಡು ಅಂತ ಕೊಟ್ರು. ರನ್ ಅಪ್ ಹೋದೆ, ವಾಪಸ್ ಬಂದೆ. ಯಾಕೆ ಅಂದ್ರೆ ಅವ್ರು ಹೆಲ್ಮೆಟ್ ಹಾಕಿರ್ಲಿಲ್ಲ. ಆಮೇಲೆ ಒಂದು 5 ಅಡಿ ಇದ್ರು ಅಷ್ಟೇನೆ. ನಾನ್ ಮೀಡಿಯಂ ಫಾಸ್ಟ್ ಬೌಲರ್. ಅವ್ರಿಗೆ ಹೇಳ್ದೆ, ಸರ್ ಹೆಲ್ಮೆಟ್ ಹಾಕೊಳ್ಳಿ ಸರ್ ಅಂತ. ಫುಲ್ ದಿಮಾಕಲ್ಲಿ, ಚಿನ್ನ 25 ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೀನಿ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಡೇವಿಡ್ ಜಾನ್ಸನ್, ಇವ್ರುಗಳಿಗೆ ಹೆಲ್ಮೆಟ್ ಹಾಕಿಲ್ಲ, ನಿನ್ಗೆ ಹಾಕ್ತೀನ, ಹೋಗು ಅಂತ. ನಾನು ಆಯ್ತು ಅಂದ್ಬಿಟ್ಟು ಹೋದೆ. ಅಂಪೈರ್ಗೂ ಹೇಳ್ದೆ, ಸರ್ ಹೆಲ್ಮೆಟ್ ಹಾಕೊಳಕ್ ಹೇಳಿ ಸರ್ ಅಂತ. ಅವರು ರೀ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನೀವು ಹೋಗ್ರಿ ನಿಪ್ಪಾಡಿಗೆ ನೀವು ಮಾಡ್ರಿ ಅಂದ್ರು. ನನ್ ಪಾಡಿಗೆ ಬಂದೆ, ಬೌನ್ಸರ್ ಹಾಕ್ದೆ ಜೋರಾಗಿ, ಇಲ್ಲಿಗೆ ಹೊಡಿತು. ಹಂಗೆ ಜ್ಞಾನ ತಪ್ಪಿ ಪಿಚ್ ಮೇಲೆ ಬಿದ್ರು. ಪಿಚ್ ಫುಲ್ ರಕ್ತ ಆಯ್ತು. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಹೋದ್ರು ಅವ್ರನ್ನ. ಏ ಸೃಜಾ, ನಂಗೆ ಡೌಟ್ ಕಣೋ, ಇನ್ ಬೇಕಂತ ಆಗಿರ್ತಾನೆ. ಒಳ್ಳೆ ಫಾಸ್ಟ್ ಬಾಲ್. ಬೇಗ ಹಿಂಗ್ ಅಂತೀಯ ನೀನು ಅಂತ ಆಗ್ಬಿಡ್ತು. 2 ವರ್ಷ ಆದ್ಮೇಲೆ ನಂಗೆ KCA ಸ್ಟೇಡಿಯಂ ಅಲ್ಲಿ ಸಿಕ್ಕಿದ್ರು. ಅವಾಗ ಜ್ಞಾಪಿಸ್ಕೊಂಡ್ರು, ತಪ್ಪಾಯ್ತಪ್ಪ, ಇಲ್ಲೊಂದು 16 ಗಿಫ್ಟ್ ಕೊಟ್ಟಿದ್ಯಾ. ಕಣ್ ಕೆಳಗಡೆ ಒಂದು 16 ಸ್ಟಿಚಿನ್ ಗಿಫ್ಟ್ ಇತ್ತು. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಅದು ಹೇಳ್ಬಿಟ್ರೆ ಬುಲ್ಡೆ ಓಪನ್ ಮಾಡೋಣ. ಮಿಸ್ಟರ್ ಪಟ್ರೆ ಅಜಿತ್ ಅವರೇ, ಈ ಸಲ KCC ಟೂರ್ನಮೆಂಟ್ ಅಲ್ಲಿ ಫೀಲ್ಡಿಂಗ್ ಮಾಡೋದನ್ನ ನೆನೆಸ್ಕೊಂಡ್ರೆ ಕನ್ಸಲ್ಲೂ ಭಯ ಆಗುತ್ತಲ್ಲ ತಮ್ಗೆ, ಯಾಕೆ? ಯಾಕೆಂದ್ರೆ ಒಂದೇನ್ ಗೊತ್ತಾ ಸುಜಾ, ಇಲ್ಲಿ ಇರೋದ್ರಲ್ಲಿ ಪ್ರದೀಪ ಒಬ್ಬ, ಕೃಷ್ಣ ಮಾಜಿ ಪ್ಲೇಯರು. ಅಂದ್ರೆ ಇದರಲ್ಲಿ ಪ್ರದೀಪ ಒಬ್ಬ ರೆಗ್ಯುಲರ್ಲಿ ಆಡ್ತಿದ್ದಾನೆ. ಬಟ್ ನಾವೆಲ್ಲ ಪ್ರೊಫೆಷನಲ್ ಕ್ರಿಕೆಟರ್ಸ್ ಅಲ್ಲ. ಲೆದರ್ ಬಾಲ್ ನ ಟೂರ್ನಮೆಂಟ್ ಬಂದಾಗ ಮಾತ್ರ ಮುಟ್ ನೋಡಿ ಆಡುವಂತ ಇದು. ಸುದೀಪ್ ಸರ್ ಸರಿ ಈ ಸಲ KCC ಮಾಡ್ತಿದ್ವಿ ಬನ್ನಿ ಅಂತ ಫಸ್ಟ್ ಸೀಸನ್ ಕರೆದ್ರು. ಎಲ್ಲ ಹೆಚ್ಚು ಕಡಿಮೆ ನಮ್ಮವ್ರು ಇದ್ರು, KPL ಅವರು ಇದ್ರು, ಹೆಂಗೋ ಆಡ್ಬಿಟ್ವಿ ಆಯ್ತಾ. ಬಟ್ ಈ ಸಲ ನನಗೆ ಏನಕ್ಕೆ ಟೆನ್ಷನ್ ಅಂದ್ರೆ, ತುಂಬಾ ಸೀರಿಯಸ್ ವಿಷಯ ಆಕ್ಚುಲಿ. ಇದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದಾರೆ ಆಯ್ತಾ. ಸೆಹ್ವಾಗ್ ಅವರು, ದಿಲ್ಶಾನ್ ಅವರು, ಇವರೆಲ್ಲ. ಸ್ಪೆಷಲಿ ಸೆಹ್ವಾಗ್ ಅವರು, ಅವ್ರ ಫೇವ್ರೆಟ್ ಶಾಟ್ ಬಂದು ಕವರ್ ಡ್ರೈವ್ ಮತ್ತೆ ಲಾಂಗ್. ಇದು ಈಗ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಬಾಲ್ ಹಿಡಿಯೋದು ಒಂದು ಕೆಲಸ ಇದೆಯಲ್ಲ ನಮ್ಗೆ, ತಮಾಷೆ ಅಲ್ಲ. ಅವ್ರು ಒಂದು ಬಾಲ್ ಹೊಡೆದ್ರೆ ಸೆಕೆಂಡ್ ಅಲ್ಲಿ ಬೌಂಡ್ರಿಗೆ ಹೋಗುತ್ತೆ. ನನ್ ಭಯ ಏನಂದ್ರೆ, ದಯವಿಟ್ಟು ನನ್ನನ್ನ ಈ ಕಡೆ ಎಲ್ಲೂ ಮುಂದೆ ನಿಲ್ಸ್ಬೇಡಿ, ಹಿಂದೆ ಕಡೆ ಅಲ್ಲಿ ಫೈನ್ ಲೆಗ್ ಅಂತ ಒಂದು ಪೊಸಿಷನ್ ಇದೆ. ಅಲ್ಲಿ ಏನಂದ್ರೆ ಇವನ್ ಕೀಪರ್ ಏನಾದ್ರು ಬಾಲ್ ಬಿಟ್ರೆ ಬಾಲ್ ತಕೊಡಕ್ಕೆ. ಅಲ್ಲ, ಕ್ರಿಕೆಟ್ ಅಲ್ಲೂ ನೀನ್ ಫೈನ್ ಲೆಗ್ ಹೊಡಿತೀಯಲ್ಲ ನೀನು, ಏನ್ ಮಾಡದ್ ನಿನ್ಗೆ? ಅಜಿತಾ, ನೀನ್ ನನ್ ಕರಿ ಅಜಿತಾ. ನೀನು ಕ್ರಿಕೆಟ್ ಇದ್ದಾಗ ನಿನ್ನ ಫೀಲ್ಡಿಂಗ್ ಆಡಕ್ಕೆ ಬಿಡೋದಿಲ್ಲ ನಾನು. ಹೌದಾ? ಸುಮ್ನೆ ಹಿಂಗ್ ಬಾಲ್ ಬರ್ತದೆ ಬಂದ್ಬಿಡು, ಬ್ಯಾಟಿಂಗ್ ಇದ್ದಾಗ ಹೋಗಿ ಆಡ್ಬಿಡು. ಓಕೆ. ಅಲ್ಲ, ಕ್ಯಾಚ್ ಹಿಡಿಬೇಕಾದ್ರೆ ಸುಮ್ನೆ ಬೀಳ್ತಾರ ನೋಡು ಕೆಲವರು, ಅಂತ ಬಿದ್ದಿಲ್ಲ. ಹಂಗ ಒಂದ್ಸತಿ ಮಾಡು, ಅವ್ನಿಗೆ ಕಳಿಸ್ಬಿಟ್ಟು. ಓಕೆ ತಾರಮ್ಮ, ಅವ್ರಿಗೆ ಏನಾದ್ರು ಬಂದು ಹೊಡೆದು ಬಾಲ್ ಏನಾದ್ರು ಮೇಲ್ ಹೋದ್ರೆ ನೋಡ್ಕೊಂಡು ನಾನು ಕ್ಲಾಪ್ ಮಾಡ್ಬಿಡ್ತೀನಿ, ಕೆಳಗ್ ಬರ್ಬಾರ್ದು ಅಷ್ಟೇ ನನ್ಗೆ. ಓ ಹಂಗೆ ಹೊಡಿಬಾರ್ದು.
ಏನೋ ಇದು ಸ್ವಲ್ಪ ಕಷ್ಟ ಕಣೋ. ಕಷ್ಟ ಇದೆಯಲ್ಲ, ಗೊತ್ತಾಯ್ತಾ ಯಾಕೆ ಹೆಣ್ಮಕ್ಳಿಗೆ ಬೇಡ ಅಂತ ಹೇಳಿದ್ರು? ಏಯ್ ಅವ್ನಿಗೆ ಹೇಳಕ್ಕೂ ಹೆಣ್ಮಕ್ಳಿಗೆ ಏನೋ ಸಂಬಂಧ ಇಲ್ಲ. ಅಲ್ಲಮ್ಮ, ನಿಮ್ಗೆಲ್ಲ ನೋವಾಗ್ಬಾರ್ದು ಅನ್ನೋ ದೊಡ್ಡ ಮನ್ಸು. ಆ! ಸ್ವಲ್ಪ ಜಾಸ್ತಿ ಆಯ್ತು ಕಣೋ. ಹಾ ಅಜಿತ, ಈಗ ಕ್ರಿಕೆಟ್ ಇಂದ ನಿನ್ನ ಲೈಫೇ ಚೇಂಜ್ ಆಯ್ತಂತಲ್ಲ, ಹೆಂಗಪ್ಪ? ನಾನು ಸ್ಕೂಲ್ ಮುಗಿಸ್ಕೊಂಡು ಯಾವಾಗ್ಲೂ ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ದೆ. ಅವಾಗ ನಾನು 108 kg ಇದ್ದೆ. 108 ಹೊಟ್ಟೆ ಗಿಟ್ಟೆ ಎಲ್ಲ ಹಿಂಗೆ ಅನ್ಸೋದೇ ಇಲ್ಲಲು. 108 kg ಇದ್ದೆ. ಆಗ ಕ್ರಿಕೆಟ್ ಆಡಕ್ ಹೋದ್ರೆ ಫಸ್ಟ್ ಏಯ್ ನನ್ ಮಗನೇ ಯಾವ ಡಿಪೋ ಅಕ್ಕಿ ತಿಂತೀಯ ನೀನು, ಇಷ್ಟ ದಪ್ಪ ಇದೆಯಾ ಅಂತ ಕೇಳ. ಹೋಗಿದ ತಕ್ಷಣನೇ ನಾನು ಏನಪ್ಪ ಇದು ಹಿಂಗೆಲ್ಲ ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ಅಳ್ತಾ ಇದ್ದೆ. ಅದಾದ್ಮೇಲೆ ನಮ್ಮಮ್ಮ ಆಯ್ತು ನಿನ್ಗೆ ಕ್ರಿಕೆಟ್ಗೆ ಹಾಕ್ತೀನಿ, ಕ್ರಿಕೆಟ್ಗೆ ಸೇರ್ಕೋ ಅಂತ ಕ್ರಿಕೆಟ್ ಹಾಕಿದ್ರು, ಸ್ಕೇಟಿಂಗ್ ಹಾಕಿದ್ರು. ಅಲ್ಲಿಂದ ನನ್ನ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಸೊ ಕ್ರಿಕೆಟ್ ನನ್ನ ಲೈಫೇ ಚೇಂಜ್ ಮಾಡಿ ಒಂದು ಈ ಪೊಸಿಷನ್ ತಗೊಂಡ್ ಬಂತು. ಈ ಕಾರಣಕ್ಕಾದ್ರೂ KCC ಅಲ್ಲಿ ಹೆಣ್ಮಕ್ಳು ಬರ್ಲೇಬೇಕು, ಯಾಕಂದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದೇ ನಾನು ಅದನ್ನೇ ಹೇಳೋದು. ಅಡ್ಮಿಷನ್ ಆಗ್ಲೇಬೇಕು. ನಮ್ ಲೋಕೇಶ್ ಕ್ರಿಯೇಷನ್ ಟೀಮ್ ಅಲ್ಲಿ ಆಡಿದ್ದೆ ನಾನು. ಆಡ್ದ್ಯಾ? ಬಾಲ್ ಹಿಡಿದೆ ಫೀಲ್ಡಿಂಗ್ ಹೆಂಗ್ ಮಾಡಿದೆ ಅಮ್ಮ ಅದ್ರ ಬಗ್ಗೆ ಮಾತಾಡಮ್ಮ, ದಯವಿಟ್ಟು ಅದ್ರ ಬಗ್ಗೆ ಮಾತಾಡ. ಒಂದ್ ನಿಮಿಷ ನಾನು ಹೇಳ್ತೀನಿ. ಹೆಣ್ಮಕ್ಳು ಮಾತಾಡ್ಬೇಕು. ಬಾಲಿಂಗ್ ಬಂತು, ನಾನು ಬಗ್ಗಿಡಿಲಿಲ್ಲ, ಕಾಲಲ್ಲಿ ಹೊಡಿತಾ ಇದ್ದೆ, ಹಿಂಗ್ ಹಿಡಿತಾ ಇದ್ದೆ. ಫುಟ್ಬಾಲ್ ಅಲ್ಲ, ಬಾಲ್ ಬಂದ್ರೆ ಟೆನ್ನಿಸ್ ಬಾಲ್. ಫಸ್ಟ್ ಮ್ಯಾಚು ಇಲ್ಲಿ ಕೇಳಮ್ಮ, ಇಲ್ಲಿ ಏನು ಅಂದ್ರೆ ನಾನು ಏನಾರ ಆಯ್ತು ಟಾಸ್ ಗೆದ್ದಿದೀವಿ ಅಂದ. ಹೌದಾ, ಏನು ಅಂದ. ಫಸ್ಟ್ ಫೀಲ್ಡಿಂಗ್ ಅಂದ. ಓಕೆ, ಬಂದೇರಿ ಅಂದ. ಇನ್ನು ಗ್ರೌಂಡ್ ಹೋಗಿಲ್ಲ, ಅಷ್ಟ್ರಲ್ಲಿ ನೋಡಿದ್ರೆ ಮ್ಯಾಚ್ ಮುಗ್ದೋಗಿದೆ. ಏನು ಅಂದ್ರೆ ಅವ್ರು 80-90 ಹೊಡೆದಿದ್ದಾರೆ, ಇವ್ರು ಚೇಸಿಂಗ್ 29 ಆಲ್ ಔಟ್. ಅವ್ರಿಗೆ ಬೇಜಾರ್ ಮಾಡೋದ್ ಬೇಡ ಅಂತ ನಾವು ಸೋತ್ವಿ ಅಷ್ಟೇ. ಯಾರಿಗೆ ಬೇಜಾರ್ ಮಾಡೋದು? ಇನ್ನೊಂದ್ ಟೀಮ್ಗೆ ನನಗೇನು ಕಳೆ ಕೇಳ್ತಾ ಇದ್ರಲ್ಲಿ. ಹೆಣ್ಮಕ್ಳು ತ್ಯಾಗಮಯಿ ಕಣೋ. ಹೆಣ್ಮಕ್ಳು ತ್ಯಾಗಮಯಿ. ಭೂತಾಯಿ ಅನ್ನೋದು ಏನಕ್ಕೆ ಕೇಳುತ್ತೆ? ಆದ್ರೆ ಒಂದ್ ಹೇಳ್ತೀನಿ, 1/4 kg 100 ಗ್ರಾಮ್ ಕೂಡ ಕಮ್ಮಿ ಆಗ್ಲಿಲ್ಲ ಆಟ ಆಡಿದ್ರೆ. ನನಗೂ ಅದೇ ಅರ್ಥ ಆಗಿಲ್ಲ. ಸಣ್ಣ ಬೇಕಲ್ಲ, ಅಫ್ಕೋರ್ಸ್. ಬಾಲ್ ಬಗ್ಗೆ ಇಡಿ ಅಂದ್ರೆ ನೀನು ಒದಿತೀನಿ ಅಂದ್ರೆ ಎಲ್ಲಮ್ಮ ಸಣ್ಣ ಆಗ್ತೀಯಾ? ಓದಿಲಿಲ್ಲ, ಕಂಟ್ರೋಲ್ ಮಾಡ್ತಾ ಇದ್ದೆ ಹಿಂಗೆ. ಫೀಲ್ಡ್ ಅದೇ ನಮ್ 4 ಹೋಗದೆ ಇರೋ ತರ. ಹೆಂಗೋ ಬಾಲ್ ತಡಿಬೇಕು. ದಿನ ಬೆಳಗ್ಗೆ ಎದ್ದು ಒಂದ್ 4 ಕಿಲೋಮೀಟರ್ ಓಡು ಅಂದ್ರೆ ಓಡ್ತೀನಿ ಅಂತ, ಏನು ಅಂದ್ರೆ ಟೆಂಪಲ್ ರನ್ ಆಡ್ತಾ ಓಡೋಡು.